ಸರ್ ಮೋದಿ ಮತ್ತೆ ಟ್ರಂಪ್ ಅವರು ಮಾತುಕತೆ ನಡೆಸಿದ್ದಾರೆ ಅಂತ ನೋಡಿ ಇವರೇ, ಇದು ಹೆಂಗಿದೆ ನಿಮಗೆ, ಒಂದೆರಡು ತಿಂಗಳ ಹಿಂದೆ ಈ GST ಬಚತ್ ಉತ್ಸವ ಅಂತ ನಡೆಸಿದ್ರು, ನೆನಪಿದ್ಯಾ? 8 ವರ್ಷ ತೆರಿಗೆ ಭಯೋತ್ಪಾದನೆ ಕೇಂದ್ರ ಸರ್ಕಾರ ಶ್ರೀಸಾಮಾನ್ಯನ ಮೇಲೆ ಮಾಡಿ ಆ GSTಯನ್ನೆಲ್ಲ ರೆಡ್ಯೂಸ್ ಮಾಡಿ, ಕಮ್ಮಿ ಮಾಡಿ, ಅದ್ರ ಬಗ್ಗೆ ಒಂದು ಉತ್ಸವ ಮಾಡಿದ್ರು. ಅದೇ ರೀತಿ ಇದೂ ಕೂಡ ಈಗ ನಮ್ಮ ಮೇಲೆ ಟ್ಯಾರಿಫು ಸೋಂಕು ಎಷ್ಟಿತ್ತು, 26%, ಅದನ್ನು 18% ಕಮ್ಮಿ ಮಾಡಿದ್ದಕ್ಕೆ ಇವರು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಾವು 18% ಅವ್ರಿಗೆ ಕೊಡಬೇಕಾದ್ರೆ ನಮ್ಮ ಎಕ್ಸ್ಪೋರ್ಟ್ಸಿಗೆ ಅಮೇರಿಕಾದವರು ಶೂನ್ಯ ಕೊಡ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ಮೋದಿ ಅವರೇ ನೀವು ಇಲ್ಲಿಂದಾನೇ ನೀವು ಕಚ್ಚಾ ತೈಲ ತಗೋಬೇಕು, ವೆನೆಜುವೆಲಾಯಿಂದಾನೇ ತಗೋಬೇಕು, ಅಮೇರಿಕಾಯಿಂದಾನೇ ತಗೋಬೇಕು. ಹೀಸ್ ಡಿಕ್ಟೇಟಿಂಗ್ ಟರ್ಮ್ಸ್ ಆನ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಈ ಏನು ಜನ ಮರಳು ಜಾತ್ರೆ ಮರಳು ಅಂತ ಆಗ್ಬಿಟ್ಟಿದೆ ಇದು. ಇನ್ನೂ ಕೂಡ ನಮ್ಮ ದೇಶಕ್ಕೆ ಏನು ಸಿಕ್ಕಿದೆ ಅಂತ ಸ್ಪಷ್ಟವಾಗಿ ಮೋದಿಯವರು ಹೇಳಲಿಕ್ಕೆ ತಯಾರಿಲ್ಲ. ಪದೇ ಪದೇ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾರೆ, ಪದೇ ಪದೇ ನಮ್ಮ ಪ್ರಧಾನಮಂತ್ರಿಗಳನ್ನು ಹೀಯಾಳಿಸ್ತಾರೆ. ನಾನು ಹೇಳಿದ್ದೇನೆ ಮಾಡ್ತಾರೆ ಅಪ್ಪ ಅವರು ಅಂತ. ಅದೇ ಆಗ್ತಾ ಇರೋದು. ಇದೇನು ಯಾವುದೋ ಗಾದೆ ಇದೆ ಅಲ್ರಿ, ಹುಚ್ಚ ಮದುವೆನಲ್ಲಿ ಉಂಡವನೇ ಜಾಣ ಅಂತ, ಹಂಗಾಗ್ತಾ ಇದೆ ಇದು. ನಿನ್ನೆ ಆರ್ ಅಶೋಕ್ ಅವರು ದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡಿದ್ದಾರೆ. ನೆಹರು ಮತ್ತೆ ಇಂದಿರಾ ಅವರ ಹೆಸರಿನಲ್ಲಿ ಎಷ್ಟು ಯೋಜನೆಗಳಿಗೆ ಹೆಸರಿಟ್ಟಿದ್ದಾರೆ ಅಂತ. ತಪ್ಪೇನಿದೆ? ಮಹಾತ್ಮ ಗಾಂಧಿ ಅವರ ಹೆಸರಲ್ಲೂ ನಾವು ಇಟ್ಟಿದ್ದೀವಿ. ಆಯ್ತು, ಇವ್ರಿಗೆ ಪ್ರೀತಿ ಇದೆ ಅಲ್ಲ, ಇವ್ರು ಯಾಕೆ ತೆಗೆದ್ರು? ಆಮೇಲೆ ಇವಾಗ ಇಲ್ಲಿ ಬೆಂಗಳೂರಿನಲ್ಲೇ ನೋಡ್ರಿ, ದೀನ್ ದಯಾಳ್ ಉಪಾಧ್ಯಾಯ ಫ್ಲೈಓವರ್ ಇದೆ. ಏನು ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ಇಲ್ಲಿ? ಆಯ್ತು, ಏನೋ ಮಾನ್ಯರಿದ್ದಾರೆ, ಅವ್ರಿಗೆ ಇಷ್ಟ ಇದೆ, ಅದಕ್ಕೆ ನಾವು ಗೌರವಿಸ್ಬಿಟ್ಟು ನಾವೇನು ಮಾಡ್ತಾ ಇಲ್ಲ. ಇವರು ಸರ್ದಾರ್ ಪಟೇಲ್ ಹೆಸರು ತೆಗೆದುಬಿಟ್ಟು ಮೋದಿ ಸ್ಟೇಡಿಯಂ ಅಂತ ಇಟ್ರಲ್ರಿ ಗುಜರಾತ್ನಲ್ಲಿ, ಅದು ಸರಿನಾ? ಅದೇಂಗೆ ಸಮರ್ಥನೆ ಮಾಡ್ಕೋತಾರೆ? ಮೋದಿ ಅವರು ಸರ್ದಾರ್ ಪಟೇಲ್ ಅವ್ರಿಗಿಂತ ದೊಡ್ಡವರಾಗ್ಬಿಟ್ರಾ? ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ ಇವರು? ಇವ್ರದ್ದು ನೋಡಿ, ಗೇಮ್ ಚೇಂಜಿಂಗ್ ಯಾವುದೇ ಯೋಜನೆ ಇಲ್ಲ. ಇಲ್ಲಿವರೆಗೂ ಸುಮಾರು 37 ಯೋಜನೆಗಿಂತ ಹೆಚ್ಚಾಗಿ ಬರೀ ಹೆಸರು ಚೇಂಜ್ ಮಾಡಿದ್ದಾರೆ. ಬರೀ ರೀಪ್ಯಾಕೇಜು, ರೀನೇಮು, ರೀಲಾಂಚು, ಇದಿಷ್ಟೇ ಮಾಡ್ತಾ ಇರೋದು ಮೋದಿ ಸರ್ಕಾರ.